ಭಾಷೆಗಳ ತರತಮವನ್ನು ಪರಿಗಣಿಸದೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನು ಸ್ವಾಸ್ಥ್ಯ ಸಮಾಜವನ್ನು ರಚನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು ಕಳೆದ 39 ವರ್ಷಗಳಿಂದ ಶರಣ ಸಂಗಮ ಸಮಾರಂಭದ ಹೆಸರಿನ ಮೇಲೆ ಧಾರ್ಮಿಕ ಸಾಂಸ್ಕೃತಿಕ ಅಭಿವೃದ್ಧಿಗೋಸ್ಕರವಾಗಿ ಕೆಲಸವನ್ನು ಮಾಡಿಕೊಂಡು ಬಂದಿದೆ. ಈಗ ಸಮಾಜದ ಈ ಪೀಠದ ಎಲ್ಲ ಸಂಸ್ಥೆಗಳ ಮುನ್ನಡೆಸುವುದಕ್ಕೋಸ್ಕರವಾಗಿ ಉತ್ತರಾಧಿಕಾರಿಗಳ ನೇಮಕ ಕಾರ್ಯಕ್ರಮ, ಈ ಶ್ರೀಪೀಠ ತನ್ನ ಸಂಸ್ಥೆ ಮೂಲಕವಾಗಿ ಸಲ್ಲಿಸತಕ್ಕಂಥ ಶೈಕ್ಷಣಿಕ ಸಾಂಸ್ಕೃತಿಕ ಸೇವೆಗಳನ್ನು ಮಾಡಿರ್ತಕ್ಕಂಥ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವ ಸಂಯುಕ್ತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಉದ್ದೇಶ ಕೇವಲ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಬೃಹನ್ಮಠದ ಅಭಿವೃದ್ಧಿ ಮತ್ತು ಸೇವೆ ಮುಂತಾದವುಗಳ ಪ್ರಚಾರಕ್ಕಾಗಲ್ಲ. ಈ ಕಾರ್ಯಕ್ರಮ ಸದ್ಯದ ಪರಿಸ್ಥಿತಿಯಲ್ಲಿ ರಾಜಕೀಯ ಗೊಂದಲಗಳು, ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಬಂದಿರತಕ್ಕಂಥ ಆತಂಕಗಳು, ಧರ್ಮದ ಹೆಸರಿನ ಮೇಲೆ ನಡೆಯತಕ್ಕಂಥ ಗೊಂದಲಗಳು, ಸಾಂಸ್ಕೃತಿಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಆಶಯಗಳು ಎಲ್ಲವೂ ಸಂಪೂರ್ಣವಾಗಿ ಕ್ರೋಢೀಕರಿಸಿಕೊಂಡು ಒಂದು ಸಂಕೀರ್ಣವಾದಂಥ ವ್ಯವಸ್ಥೆಯಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಈ ದೇಶದಲ್ಲಿ. ಆ ಸಂಕೀರ್ಣತೆಗೆ ಸ್ಪಷ್ಟವಾದಂಥ ದಿಕ್ಕನ್ನು ಸಮಸ್ತ ಭಾರತೀಯರಾಗಿರ್ತಕ್ಕಂಥ ಮಾನವ ಜೀವಿಗಳಾಗಿರ್ತಕ್ಕಂಥವರು ನಾವು ಶಾಂತಿ, ಸಮಾಧಾನ, ಸಂತೃಪ್ತಿಯ ಸಂಬಂಧದ ಬದುಕನ್ನು ನಡೆಸೋದಕ್ಕೋಸ್ಕರವಾಗಿ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮ, ಧರ್ಮ, ಸಂಸ್ಕೃತಿ, ಸಾಹಿತ್ಯ, ಕಲೆ ಮುಂತಾದವುಗಳ ಮೂಲಕವಾಗಿ ನಾವೆಲ್ಲ ಒಂದಾಗಿ ಚೆಂದಾಗಿ ಬಾಳಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಹಮ್ಮಿಕೊಂಡು ಬಂದಿರತಕ್ಕಂಥ ಶ್ರೀಮಠದ ಅಸ್ಮಿತೆಯಾಗಿರ್ತಕ್ಕಂಥ ಶರಣ ಸಂಗಮ ಸಮಾರಂಭದ 39ನೇ ವಾರ್ಷಿಕ ದಿನಾಚರಣೆಯಲ್ಲಿಯೇ ಪಟ್ಟಾಭಿಷೇಕ ಹಾಗೂ ಈ ಕಾರ್ಯಕ್ರಮ ವಿದ್ಯಾಸಂಸ್ಥೆಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಆದ್ದರಿಂದ ಈ ಕಾರ್ಯಕ್ರಮ ಇದು ಶ್ರೀಮಠದ ಸಂಸ್ಥೆಯ ಒಂದು ಜನಾಂಗದ ಒಂದು ಕೋಮಿನ ಪ್ರಚಾರ ಅಂತ ಅಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ, ಭಾವೈಕ್ಯತೆಗಾಗಿ ಜನ ಸಂಭ್ರಮದಿಂದ ಒಬ್ಬರಿಗೊಬ್ಬರು ಅಪ್ಪಿಕೊಂಡು ನಾನೊಂದು ಸುರಿಗೇನು ಏನೆಂದು ಹೇಳುವನು, ಏನಕ್ಕಿತ್ತೇನು ಹೇಳುವನು, ಜಗವೆಲ್ಲ ನೀನಾಗಿಪ್ಪೆಯ ರಾಮನಾಥ ಅಂತಕ್ಕಂಥ ಭಾವೈಕ್ಯತೆಯನ್ನು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಆದ್ಯವಚನ ಕಾರಣ ಆಗಿರುವ ದೇವರದಾಸಮಯ್ಯ ಇವನಾರವನೆಂದೆನಿಸದೆ ನಮ್ಮವನೆಂದೆನಿಸಿರ್ತಕ್ಕಂಥ ಬಸವನ ಮುಖಂಡಿರ್ತಕ್ಕಂಥ ಸಮಸ್ತ ಶರಣ ಸಂಕುಲಗಳ ಆಶಯಗಳಾಗಿರ್ತಕ್ಕಂಥ ಶರಣ ಧರ್ಮದ ಪ್ರಚಾರ, ಪ್ರಸಾರ ಮತ್ತು ಅದರ ಪರಿಣಿತಿಯೊಂದಿಗೆ ಕ್ರಿಯಾಶೀಲ ಆಗುವ ಮೂಲಕವಾಗಿ ನಾವೆಲ್ಲ ಅತ್ಯಂತ ಸಂಭ್ರಮದಿಂದ, ಸಂತೋಷದಿಂದ, ಪ್ರೀತಿ ವಿಶ್ವಾಸಗಳಿಂದ ಗೌರವಪೂರ್ಣವಾಗಿರ್ತಕ್ಕಂಥ ಆಹ್ಲಾದಕರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬದುಕೋಣ ಅನ್ನುವಂಥ ಆ ಆಶಯಗಳನ್ನು ಹುಟ್ಟು ಹಾಕಲಿ, ಕುಂಚಿತ್ತಾದರೂ ಕೂಡ ಈ ರಂಗದಲ್ಲಿ ಇದ್ದುಕೊಂಡು ಸೇವೆ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಸುಮಾರು 4 ದಶಕಗಳವರೆಗೆ ಈ ಮಠವನ್ನು ಹುಟ್ಟು ಹಾಕಿ ಸುಮಾರು 8 ದಶಕಗಳಾದ ಗುರುಗಳು, ಅವರ ಮಹಾನ್ ವಿದ್ವಾಂಸರು, ಸುಸಂಸ್ಕೃತಿಕ ಪಂಡಿತ ವರೇಣ್ಯರು, ತಪಸ್ವಿಗಳು ಕೂಡ ಲಿಂಗ ಪೂಜಾ ನಿಷ್ಠರು ಆಗಿರ್ತಕ್ಕಂಥದ್ದು. ಇವುಗಳೆಲ್ಲಗಳ ಪರಿಚಯ ಮೂಲಕವಾಗಿ ಎಲ್ಲರಿಗೂ ಕೂಡ ಸಂಭ್ರಮದ ಬದುಕಬೇಕು ಅಂತಕ್ಕಂಥ ಆಸಕ್ತಿ, ಆಶಯಗಳು ನೆರವೇರುವುದಕ್ಕೆ ಉದ್ದೀಪನ ಮಾಡುವುದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮ ನೆಪವಾಗಿಟ್ಟುಕೊಂಡು ತಮ್ಮ ಮಾಧ್ಯಮ ಗೋಷ್ಠಿಯನ್ನು ಪತ್ರಿಕಾ ಗೋಷ್ಠಿಯನ್ನು, ಬಂಧುಗಳ ಗೋಷ್ಠಿಯನ್ನು ಕೇಳುವ ಮೂಲಕವಾಗಿ ಈ ನಿಮ್ಮ ಸೇವೆ 4 ದಿನ ಕೇಳಿಸಿಕೊಳ್ಳುವಲ್ಲಿ ಒಬ್ಬರ ಮನಸ್ಸು ಪರಿವರ್ತನೆ ಆದರೆ 40 ಜನ ಕೇಳಿಸಿಕೊಳ್ಳೋಕ್ಕೆ